ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5ನಲ್ಲಿ ನಗರದಲ್ಲಿ ಮೀಟರ್ ಬಡ್ಡಿ ಚಕ್ರ ಬಡ್ಡಿ ದಂಧೆ ಹೆಚ್ಚಾಗಿದೆ. ದಂಧೆಕೋರರ ಕಿರುಕುಳಕ್ಕೆ ಬೇಸತ್ತು ಖ್ಯಾತ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. 2019ರಲ್ಲಿ ಆದರ್ಶ್ ಹಾಗೂ ಹರ್ಷ ಅನ್ನೋರಿಂದ ಮಲ್ಲಿಕಾರ್ಜುನ್ 5 ಕೋಟಿ ಪಡೆದಿದ್ರಂತೆ. ಬಡ್ಡಿ ಸೇರಿ 11 ಕೋಟಿ 50 ಲಕ್ಷ ಕೊಟ್ಟರು ಆರೋಪಿಗಳು 13 ಕೋಟಿ ಕಟ್ಟಿ ಎಂದು ಕೊಲೆ ಬೆದರಿಕೆ ಹಾಕ್ತಿದ್ದಾರೆಂದು ಸಹಕಾರ ಸಂಘದ ಉಪನಿಬಂಧಕರಿಗೆ ದೂರು ನೀಡಿದ್ರು. ಇದರ ಅಡಿ ಸಿಸಿಬಿಗೆ ದೂರು ದಾಖಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಕ್ರಮವಾಗಿ ವಿದೇಶದಿಂದ ಸಾಗಿಸುತ್ತಿದ್ದ 731 ಗ್ರಾಂ ಚಿನ್ನ ಜಪ್ತಿಯಾಗಿದೆ. ಬ್ಯಾಂಕಾಕ್, ದಮಾಮ್ ಹಾಗೂ ದುಬೈನಿಂದ ಚಿನ್ನದ ಬಿಸ್ಕೆಟ್ ಮತ್ತು ಆಭರಣ ಮಾದರಿಯ ಬಂಗಾರವನ್ನ ಸಾಗಿಸಲಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳು ಬಂಗಾರದ ಸಮೇತ 3 ವಶಕ್ಕೆ ಪಡೆದಿದ್ದಾರೆ. ಬಿಬಿಎಂಪಿ ಜಾಹೀರಾತು ನೀತಿ ತಿದ್ದುಪಡಿ ಮಾಡಿ ಆದಾಯ ಕ್ರೋಢೀಕರಣಕ್ಕೆ ಸರ್ಕಾರ ಮುಂದಾಗಿದೆ. 60 ಅಡಿಗಿಂತ ಹೆಚ್ಚು ಅಗಲವಿರುವ ರಸ್ತೆಗಳಲ್ಲಿ ಗ್ರೂಪ್ ಪ್ಯಾಕೇಜ್ ತಯಾರಿಸಿ ಜಾಹೀರಾತು ಪ್ರದರ್ಶನಕ್ಕೆ ಅವಕಾಶ ನೀಡಲು ಸಜ್ಜಾಗಿದೆ. ಜೊತೆಗೆ ಖಾಸಗಿ ಕಟ್ಟಡಗಳ ಮಾಲೀಕರು ತೆರಿಗೆ ಪಾವತಿಸಿ ಜಾಹೀರಾತು ಪ್ರದರ್ಶನಕ್ಕೆ ಕಟ್ಟಡಗಳನ್ನು ಬಾಡಿಗೆ ನೀಡಲು ಅವಕಾಶ ಮಾಡಿಕೊಡಲು ಸಿದ್ಧತೆ ನಡೆದಿದೆ. ಶೀಘ್ರದಲ್ಲೇ ಜಾಹೀರಾತು ಕರಡು ಪ್ರಕಟವಾಗಲಿದೆ. ಜಾಹೀರಾತುಗಳಿಂದ ವಾರ್ಷಿಕ 150 ಕೋಟಿ ಆದಾಯದ ನಿರೀಕ್ಷೆಯಲ್ಲಿದೆ. ಬೆಂಗಳೂರಿನ ಮಾದವರ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಗ್ರೀನ್ ವೆಹಿಕಲ್ ಎಕ್ಸ್ಪೋ ಆರಂಭಗೊಂಡಿದೆ. ಸರಕು ಸಾಗಣೆ ಆಟೋ, ವೈವಿಧ್ಯಮಯ ಕಾರುಗಳು, ದ್ವಿಚಕ್ರ ವಾಹನಗಳು ಸೇರಿ ವಿವಿಧ ಬಗೆಯ ಎಲೆಕ್ಟ್ರಿಕ್ ವಾಹನಗಳು ಅನಾವರಣಗೊಂಡಿವೆ. ಇನ್ನೂ 2 ದಿನ ಮೇಳ ನಡೆಯಲಿದ್ದು ತಂತ್ರಜ್ಞಾನ ಮತ್ತು ಕೈಗಾರಿಕಾ ವಲಯವನ್ನು ಒಂದೇ ವೇದಿಕೆಗೆ ತರಲಾಗಿದೆ. ಇಲ್ಲಿ ತುಂಬಾ ವೆರೈಟಿಯಾಗಿ ಈ ಬೈಕ್ಸ್ ಎಲ್ಲ ಇದೆ. ಒಂದೇ ರೂಫಲ್ಲಿ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ನನ್ನ ಫಸ್ಟು ನಾರ್ಮಲ್ ಪೆಟ್ರೋಲಿಂದು ಬೈಕ್ ಇತ್ತು, ಬಟ್ ಇವಾಗ ನಾನು ಇದು ಈ ಬೈಕ್ ಅಂತ ನೋಡ್ಲಿಕ್ಕೆ ಬಂದಿದ್ದೀನಿ. ತೋ ಇಲ್ಲಿ ತುಂಬ ವೆರೈಟಿ ಇದೆ, ಬೇರೆ ಬೇರೆ ಡಿಸೈನ್ ಕಲರು ಎಲ್ಲ ಇದೆ, ಮತ್ತು ಕಾರ್ಸ್ನು ಇದೆ, ಎಲ್ಲ ಇದೆ. ಅದೇ ನಾನು ಇವತ್ತು ನೋಡಲಿಕ್ಕೆ ಬಂದಿದ್ದೀನಿ. ನನಗೆ ತುಂಬ ಚೆನ್ನಾಗಿ ಅನಿಸ್ತು ಇದೆಲ್ಲ.